ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಗುರುವಾರ ದಿನ ನಿನ್ನ ಜೀವನದಲ್ಲಿ ಇರುವಂತ ಕಷ್ಟಗಳು ದೂರ ಆಗ್ಬೇಕು ಅಂದ್ರೆ ತಪ್ಪದೆ ಇವತ್ತು ಸಂಜೆ ರಾತ್ರಿ ಮಲಗುವ ಮುನ್ನ ಈ ಚಿಕ್ಕ ಕೆಲಸವನ್ನು ಮಾಡಿ ಮಲಗಿ ಅಂತ ಸಾಯಿಯಪ್ಪ ಒಂದು ಸಂದೇಶವನ್ನು ತಂದಿದ್ದಾರೆ. ಅದೇ ತರ ಈ ಪರಿಹಾರವನ್ನು ಮಾಡಿ. ಯಾಕಂದ್ರೆ ನಿನ್ನೆ ನಾವು ಪ್ರಥಮ ಏಕಾದಶಿ ದಿನ ನೀವು ಯಾವ ತರ ಆರಾಧನೆ ಮಾಡಬೇಕು, ಸಾಯಿಯಪ್ಪ ನಾಮಸ್ಮರಣೆ ಮಾಡಬೇಕು, ನೀವು ಒಂದು 5 ದಿನಗಳ ಪರಿಹಾರ ಮಾಡಿ ಅಂತ ಹೇಳಿದ್ದೀನಿ. ಎಲ್ಲರೂ ಕೂಡ ನಿನ್ನೆನೆ ಶುರು ಮಾಡಿರ್ತೀರಾ. ಮತ್ತೆ ಈ ಗುರುವಾರ ರಾತ್ರಿ ಮಲಗುವ ಮುನ್ನ ಈ ಒಂದು ಕೆಲಸ ಮಾಡಿ ನೋಡಿ. ನಿಜವಾಗಲೂ ಬರೋ 21ನೇ ತಾರೀಕು ಗುರು ಪೂರ್ಣಿಮೆ ಬರ್ತಾ ಇದೆ. ಎಲ್ಲರಿಗೂ ನಿಮ್ಮ ಅನುಕೂಲ ತಕ್ಕಂಗೆ ಸಾಯಿಯಪ್ಪ ಆಶೀರ್ವಾದ ಸಿಕ್ಕೇ ಸಿಗತ್ತೆ. ನೀವು ಏನು ಅನ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದೀರೋ ಅದು ನಿಜವಾಗ್ಲೂ ನಿಮ್ದೇ ಅಂತ ನಿಮ್ಮ ಮುಂದಕ್ಕೆ ಬರುತ್ತೆ. ನಿಮ್ಮ ಇಚ್ಛೆಗಳೆಲ್ಲ ಕೂಡ ನೆರವೇರುತ್ತೆ. ಮೊದಲು ನಿಮ್ಮ ಮನೆಯಲ್ಲಿ ಏನ್ ಕಷ್ಟಗಳಿದೆಯೋ ಸಾಯಿಯಪ್ಪ ಮುಂದೆ ನಿನ್ನೆನೆ ಹೇಳ್ಕೊಂಡಿರ್ತೀರಾ. ಆ ಕಷ್ಟಗಳು ದೂರ ಆಗ್ಬೇಕು ಅಂತ ಈ ಪರಿಹಾರವನ್ನು ಮಾಡ್ತಾ ಇರ್ತೀರಾ. ವಿಷ್ಣು ಪಾರಾಯಣೆ ಅಥವಾ ಸಾಯಿ ಸಚ್ಚರಿತ್ರೆ ಪಾರಾಯಣೆ ಅಥವಾ ಗುರುಚರಿತ್ರೆ ಪಾರಾಯಣೆ ಯಾವುದೋ ಒಂದು ಶುರು ಮಾಡಿರ್ತೀರಾ. ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಕೂಡ ಪಾರಾಯಣೆ ಮಾಡ್ಬೋದು. ನಿಮ್ಮ ಇಷ್ಟ, ನಿಮ್ಮ ಅನುಕೂಲ ತಕ್ಕಂಗೆ ನಿಮ್ಮ ಟೈಮ್ ಯಾವ ಥರ ನಿಮಗೆ ಟೈಮ್ ಸೇವ್ ಆಗುತ್ತೋ, ಯಾವ ಸಮಯದಲ್ಲಿ ನೀವು ಫ್ರೀ ಇರ್ತೀರೋ ಆ ಸಮಯದಲ್ಲಿ ನೀವು ಕುತ್ಕೊಂಡು ಪಾರಾಯಣೆ ಮಾಡಬೇಕು. ಅದು ನಿಜವಾಗ್ಲೂ ತುಂಬಾ ಪಾಸಿಟಿವ್ ವೈಬ್ಸು ನಿನಗೆ ಸಿಗುತ್ತೆ. ಯಾಕಂದ್ರೆ ಈ ಪಾರಾಯಣೆ ಮಾಡುವಾಗ ಅದರಲ್ಲಿ ಇರೋ ಅಂತ ಅರ್ಥಗಳು ನೀವು ಅರ್ಥ ಮಾಡ್ಕೋಬೇಕು. ಅದನ್ನೇ ನೀವು ಮತ್ತೆ ನಿಮ್ಮ ಜೀವನದಲ್ಲಿ ಆಚರಿಸಬೇಕು. ಸಾಯಿಯಪ್ಪ ಅದನ್ನೇ ಹೇಳ್ತಾರೆ. ಸಾಯಿ ಸಚ್ಚರಿತ್ರೆಯಲ್ಲಿ ನಡೆದಿರೋ ಅಂತ ಎಲ್ಲ ಪವಾಡಗಳು ನೀವು ಒಂದೊಂದು ಚಾಪ್ಟರ್ ಅಲ್ಲಿ ಓದ್ತಾ ಇದ್ರೆ ಖಂಡಿತ ನೀವು ಶಿರಡಿಯಲ್ಲಿ ಸಾಯಿಯಪ್ಪ ಜೊತೆಯಲ್ಲಿ ಪ್ರೆಸೆಂಟ್ ಸಾಯಿಯಪ್ಪ ಜೊತೆ ನೀವು ಓಡಾಡ್ತಾ ಇದ್ದೀರಾ ಅನ್ನೋ ಫೀಲ್ ನಿಮ್ಗೆ ಬರುತ್ತೆ. ಯಾಕಂದ್ರೆ ಇದು ನನ್ನ ಅನುಭವ, ನಾನು ಹೇಳ್ತಾ ಇದ್ದೀನಿ. ಬೇರೆಯವ್ರಿಗೆ ಯಾವ ತರ ಅನುಭವ ಸಿಗುತ್ತೋ ಗೊತ್ತಿಲ್ಲ. ಅದು ಓದೋವಾಗ ಶ್ರದ್ಧೆ ಭಕ್ತಿಯಿಂದ ನೀವು ಆಚರಿಸುತ್ತಾ ಸಾಯಿಯಪ್ಪ ವಚನೆಗಳು ನೀವು ಅರ್ಥ ಮಾಡಿಕೊಂಡು ಅದನ್ನ ನಿಮ್ಮ ಲೈಫಲ್ಲಿ ಆಚರಣೆಯಲ್ಲಿ ಇಡಬೇಕು. ನಂತರ ಎಲ್ಲ ಕೂಡ ನೀವು ಕೇಳೇಬೇಡಿ, ಅಂದ್ರೆ ನಿಮ್ಮ ಇಚ್ಛೆಗಳು ಬೇಡ್ಕೊಳ್ಳೇಬೇಡಿ. ಎಲ್ಲ ಕೂಡ ಸಾಯಿಯಪ್ಪ ಯಾವ ಸಮಯಕ್ಕೆ ನಿಮ್ಗೆ ಏನು ಕೊಡಬೇಕು ಎಲ್ಲ ಕೊಟ್ಟೇ ಕೊಡ್ತಾರೆ. ಇವಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಜಾಬ್ ಬೇಕು, ತಕ್ಷಣ ನನಗೆ ಸಾಯಿಯಪ್ಪ ನಮ್ಮ ಮನೆಯಲ್ಲಿ ತುಂಬಾ ಕಷ್ಟ ನಡೀತಾ ಇದೆ, ನನಗೆ ಖಂಡಿತ ಈ ಜಾಬ್ ಬೇಕೇ ಬೇಕು, ನಾನು ಈ ಜಾಬ್ ಮಾಡಿದ್ರೇನೆ ನನ್ನ ಜೀವನ ಮುಂದಕ್ಕೆ ಹೋಗುತ್ತೆ, ತಂದೆ ನನ್ನ ಲೈಫ್ ನ ನಿನ್ನ ಕೈಯಲ್ಲಿ ಇಟ್ಟಿದ್ದೀನಿ ಅಂತ ನೀವು ಬೇಡ್ಕೊಂತೀರಾ. ನನಗೆ ಗೊತ್ತಿರೋ ಅಷ್ಟು ಸಾಯಿಯಪ್ಪ ಮುಂದೆ ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಅವ್ರನ್ನ ನಂಬಿಕೊಂಡ್ರೆ ಸಾಕು. ನಮ್ಮ ಮನಸ್ಸಿಗೆ ಏನ್ ಬೇಕು ಅನ್ನೋದು ಅವ್ರು ಕಂಡಿಡ್ತಾರೆ. ನಮ್ಗೆ ಏನ್ ಬೇಕು ಅನ್ನೋದು ಸಾಯಿಯಪ್ಪಗೆ ಗೊತ್ತಾಗತ್ತೆ. ಅದನ್ನ ತಕ್ಷಣ ಕೊಡ್ತಾರೆ. ಅದು ನಿಮ್ಮ ಜೀವನಕ್ಕೆ ಬೇಕೇ ಬೇಕು ಅಂದ್ರೆ ಖಂಡಿತ ಕೊಡ್ತಾರೆ. ಅದು ಬೇಕಾಗಿಲ್ಲ, ಇವಾಗ ನಿಮ್ಗೆ ಎಲ್ಲ ಇದೆ, ನಿಮ್ಮ ಜೀವನದಲ್ಲಿ ಚೆನ್ನಾಗಿ ನಡೀತಾ ಇದೆ, ಸಂತೋಷವಾಗಿದ್ದೀರಾ ಅಂದ್ರೆ ಅದು ಕೊಡಲ್ಲ. ಸಾಯಿಯಪ್ಪಗೆ ಏನ್ ಬೇಕು ಅಂದ್ರೆ ನಿನಗೆ ನಿನ್ನ ಲೈಫ್ಗೆ ಏನ್ ಬೇಕು ಅನ್ನೋದು ಮಾತ್ರ ಖಂಡಿತ ನೀವು ಕೇಳಲಿಲ್ಲ ಅಂದ್ರೂ ಕೊಡ್ತಾರೆ. ಮತ್ತೆ ನಾನು ಹೇಳೋದು ಒಂದೇ, ಸಾಯಿಯಪ್ಪ ಹತ್ತಿರ ಇರಬೇಕು. ಸಾಯಿಯಪ್ಪ ಮನಸ್ಸಿಗೆ ನಾವು ಹತ್ತಿರ ಇರಬೇಕು ಅಂದ್ರೆ ನೀವು ಒಂದು ಕೆಲಸ ಮಾಡಬೇಕು. ಯಾವಾಗಲೂ ಸಾಯಿ ಧ್ಯಾನದಲ್ಲಿ ಇರಬೇಕು, ಸಾಯಿ ನಾಮಸ್ಮರಣೆ ಮಾಡಬೇಕು. ನಿಮ್ಗೆ ನಿಮ್ಮ ಮುಂದೆ ಏನಾದರೂ ಕಷ್ಟ ಕಾಣಿಸ್ಕೊಂಡ್ರೆ ತಕ್ಷಣ ಸಾಯಿ ನಾಮಸ್ಮರಣೆ ಮಾಡಿ, ತಕ್ಷಣ ಅದನ್ನ ದೂರ ಮಾಡಕ್ಕೆ ಅವಕಾಶ ಕೊಡ್ತಾರೆ. ಮೊದಲು ಈ ಶ್ಲೋಕವನ್ನು ಪಾರಾಯಣೆ ಮಾಡಿ. ಯಾವ ತರ ಮಾಡ್ತೀರಾ ಅಂದ್ರೆ, ಇವತ್ತು ಸಂಜೆ ಸಾಯಿಯಪ್ಪ ಮುಂದೆ ದೀಪಾರಾಧನೆ ಮಾಡಿದ ನಂತರ ಸ್ವಲ್ಪ ಹೊತ್ತು ಕುತ್ಕೊಂಡು ಒಂದು 21 ಬಾರಿ ಈ ಶ್ಲೋಕವನ್ನು ಹೇಳ್ಕೊಂಡು ನಂತರ ಪಾರಾಯಣೆ ಕಂಟಿನ್ಯೂ ಮಾಡಿ. ನಿನ್ನೆ ಯಾವುದು ಪಾರಾಯಣೆ ನೀವು ಸ್ಟಾರ್ಟ್ ಮಾಡಿರ್ತೀರೋ ಅದೇ ಪಾರಾಯಣೆ ಮತ್ತೆ ಕಂಟಿನ್ಯೂ ಮಾಡಿ.
ಇದೆಲ್ಲ ಆಗಿದ ನಂತರ ಮಲ್ಕೊಳ್ಳೋವಾಗ ಸ್ವಲ್ಪ ಹೊತ್ತು ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ತಗೊಂಡು ಸಾಯಿ ನಾಮಸ್ಮರಣೆ ಹೇಳ್ಕೊತ ನಿಮ್ಮ ಮನೆಯಲ್ಲಿ ವಿಭೂತಿ ಇದ್ದರೆ ಅದರಲ್ಲಿ ಸ್ವಲ್ಪ ಹಾಕ್ಕೊಂಡು ಸಾಯಿ ಧ್ಯಾನ ಮಾಡ್ಕೊತ ಮಲ್ಕೊಳ್ಳಿ. ಈ 4 ದಿವಸನೂ ಹಂಗೆ ಮಾಡಿ. ಬರೋ ಗುರು ಪೂರ್ಣಿಮೆವರೆಗೂ ಇದೇ ಥರ ಪ್ರಯತ್ನ ಮಾಡಿ. ಖಂಡಿತ ನೀವು ಅಂದ್ಕೊಂಡಿರೋದು ಹಾಗೇ ಆಗುತ್ತೆ. ಅಟ್ಲೀಸ್ಟು ಸಾಯಿಯಪ್ಪಗೆ ನೀವು ಏನೂ ಬೇಡ್ಕೊಂಡಿಲ್ಲ ಅಂದರೂ ಕೂಡ ನಿಮ್ಮ ಮನೆಯಲ್ಲಿ ಸಂತೋಷ ಯಾಕೆ ದೂರ ಆಗಿದೆ, ನಿಮಗೆ ಏನು ಕಡಿಮೆ ಆಗಿದೆಯೋ ಅದನ್ನು ಸಾಯಿಯಪ್ಪ ಕೊಟ್ಟೇ ಕೊಡ್ತಾರೆ. ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಪ್ರಯತ್ನ ಮಾಡಿ. ಮತ್ತು ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.